ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ನಲ್ಲಿ ನಾವು ನಿಮಗೆ 3 ರೆಸಿಪಿನ ಶೇರ್ ಮಾಡ್ಕೊತೀವಿ. ಏನು ರೆಸಿಪಿಗಳು ಅಂತ ಹೇಳಿದ್ರೆ, ಮೊದಲನೇದು ಬಾದಾಮ್ ಪುರಿ, ಎರಡನೇದು ರವೆ ಉಂಡೆ, ಹಾಗೂ ಕೊನೆಯದಾಗಿ ನಾವು ಪಕೋಡ ರೆಸಿಪಿನ ಶೇರ್ ಮಾಡ್ಕೊತೀವಿ. ಏನು ಸ್ಪೆಷಲ್ ಅಂತೇಳಿ ವಿಡಿಯೋ ಮಧ್ಯದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮೊದಲು ಬಾದಾಮ್ ಪುರಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾವಿಲ್ಲಿ ಸುಮಾರು 1 kg ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀವಿ. ಅದಕ್ಕೆ ಕಾಯಿಸಿರುವಂತಹ ತುಪ್ಪವನ್ನು ಹಾಕೋಬೇಕು. ನೀವು ಎಣ್ಣೆನೂ ಕೂಡ ಬಳಸ್ಕೊಬೋದು. ತುಪ್ಪ ಬೇಡ ಅಂತ ಹೇಳಿದ್ರೆ ಎಣ್ಣೆ ಕೂಡ ಬಳಸ್ಕೊಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೇವೆ. ನಾವಿಲ್ಲಿ ಒಂದು ಅರ್ಧದಿಂದ 1 ಸ್ಪೂನ್ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀವಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪನೇ ಗಟ್ಟಿಯಾಗಿರುವಂತಹ ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಕಲಿಸ್ಕೊತಾ ಹೋಗಬೇಕು. ಮೊಸರು ತುಂಬ ಗಟ್ಟಿ ಇತ್ತು ಅಂತ ಹೇಳಿದ್ರೆ ಮಧ್ಯದಲ್ಲಿ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಬೋದು, ಏನು ಸಮಸ್ಯೆ ಇಲ್ಲ. ನೀವು ಮೊಸರು ಬೇಡ ಅಂತ ಹೇಳಿದ್ರೆ ಬರೀ ನೀರು ಹಾಕಿ ಕೂಡ ಕಲಿಸ್ಕೋಬೋದು. ಬಟ್ ಮೊಸರು ಹಾಕಿದರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮತ್ತು ಇಲ್ಲಿ ಫುಡ್ ಕಲರ್ಗೆ ನಾವು ಟರ್ಮರಿಕ್ ಪೌಡರ್ನೇ ಬಳಸ್ಕೊಂಡಿದ್ದೀವಿ. ಯಾಕೆಂದರೆ ಹೆಲ್ದಿ ಫುಡ್ ಆಗಿರೋದ್ರಿಂದ ಆದಷ್ಟು ಹೆಲ್ದಿಯಾಗಿರೋದನ್ನು ಬಳಸಬೇಕು. ಸೊ ಈಗ ಅದನ್ನು ನೀಟಾಗಿ ಕಲಸಿ ಒಂದು ಅರ್ಧ ಗಂಟೆ ನೆನೆ ಹಾಕಿಡೋಣ. ನೋಡಿ, ಚೆನ್ನಾಗಿ ನಾದ್ಕೊಂಡು ಅರ್ಧ ಗಂಟೆ ಇಟ್ಮೇಲೆ ಈ ಥರ ಸಾಫ್ಟಾಗಿರಬೇಕು. ಆಮೇಲೆ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಈ ಥರ ಶೇಪಲ್ಲಿ ಬರೋ ಹಾಗೆ ಅದನ್ನು ನೀಟಾಗಿ ಉತ್ಕೊಳ್ಳಬೇಕು. ಅಂದರೆ ನೀಟಾಗಿ ಲಟ್ಟಿಸ್ಕೊಂಡಷ್ಟು, ನೀಟಾಗಿ ನೆನೆ ಹಾಕಿದಷ್ಟು ಚೆನ್ನಾಗಿ ಬರುತ್ತೆ. ಅಂದರೆ ಅತಿಯಾಗಿ ನೆನೆ ಹಾಕಿದ್ರೆ ಅದು ತುಂಬ ಸಾಫ್ಟಾಗಿಬಿಡುತ್ತೆ. ಅಷ್ಟು ಬೇಡ, ಒಂದು ಅರ್ಧ ಗಂಟೆ 1/4 ಗಂಟೆ ನೆನೆಸ್ಕೊಂಡ್ರೆ ಸಾಕು. ನೋಡಿ, ಈ ಥರ ಉಂಡೆಗಳನ್ನಾಗಿ ಮಾಡಿಕೊಂಡು ಈ ಥರ ಲಟ್ಟಿಸ್ಕೊಂಡ್ರೆ ನಿಮ್ಗೆ ಯಾವ ಥರ ಶೇಪ್ ಬೇಕಿದ್ರೂ ನೀವು ಮಾಡ್ಕೊಬೋದು. ನಾವಿಲ್ಲಿ ತ್ರಿಕೋನದಲ್ಲಿ ಮಾಡ್ಕೊಂಡಿದ್ದೀವಿ. ಹಾಗೆ ಕೊಬ್ಬರಿ ತುರಿನ ತುರಿದು ಇಟ್ಕೊಂಡಿದ್ದೀವಿ. ಈಗ ಎಣ್ಣೆ ಬಾಣಲಿಯನ್ನು ಇಟ್ಟು ಅದಕ್ಕಾದ ನಂತರ ಒಂದೊಂದಾಗಿ ಬಾದಾಮ್ ಪುರಿನ ಎಣ್ಣೆ ಒಳಗಡೆ ಬಿಡೋತಾ ಇರೋದು ಅಷ್ಟೇ. ಚೆನ್ನಾಗಿ ಕಾದಿರಬೇಕು ಎಣ್ಣೆ ಕಾದ ಮೇಲೆ ಒಂದೊಂದೇ ಪುರಿಯನ್ನು ಬಿಟ್ಟು ಬೇಯಿಸ್ಕೊಂಡ್ರೆ ಬಾದಾಮ್ ಪುರಿ ರೆಡಿ ಆಗುತ್ತೆ. ಆ್ಯಂಡ್ ಇನ್ನೊಂದು ಕಡೆ ನಾವು ಸಕ್ಕರೆ ಪಾಕ ಏನಿದೆ ಅದನ್ನು ಕೂಡ ಮಾಡಿಟ್ಕೊಬೇಕಾಗತ್ತೆ. ನಾವಿಲ್ಲಿ ಸುಮಾರು 2 ಗ್ಲಾಸ್ ನೀರಲ್ಲಿ ಮಾಡ್ಕೊಂಡಿದ್ದು. ಅದೊಂದು ಪಾಕ ಅಷ್ಟೊಂದು ಬೇಡ ಅಂತ ಹೇಳಿಬಿಟ್ಟು, ಯಾಕೆಂದರೆ ಸ್ವೀಟ್ ಲೈಟ್ ವೆಯ್ಟಲ್ಲಿ ಇದ್ದರೆ ತುಂಬ ಒಳ್ಳೆಯದು. ಅತಿಯಾದ ಸ್ವೀಟ್ ಒಳ್ಳೆಯದಲ್ಲ. ಹಾಗಾಗಿ ಸ್ವಲ್ಪ ಸ್ವೀಟ್ ನಮಗೆ ತಕ್ಕ ಮಟ್ಟಿಗೆ ನಾವು ಹಾಕ್ಕೊಂಡಿದ್ವಿ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅದು ನೋಡ್ಕೊಂಡು ಹಾಕ್ಕೊಳ್ಳಿ. ಸಕ್ಕರೆ ಪಾಕದ್ದು ಮೆಷರ್ಮೆಂಟು ನಿಮ್ಗೆ ಗೊತ್ತಾಗುತ್ತೆ, ನೀವು ಯಾವ ಥರ ತೊಗೊತೀರೋ ಅದ್ರ ಮೇಲೆ. ಸೊ ಜಾಸ್ತಿ ಬೇಕಂದರೆ ಜಾಸ್ತಿ ಪಾಕ ಎಲ್ಲ ಕುಡ್ದಿರತ್ತೆ, ಆ ಥರ ಬೇಕಂದರೆ ಮಾಡ್ಕೊಬೋದು. ನಾವಿಲ್ಲಿ ಲೈಟಾಗಿ ಡ್ರೈ ಆಗಿರಬೇಕು ಅಂತ ಹೇಳಿದ್ರೆ ಈ ಒಂದು ಮೆಷರ್ಮೆಂಟ್ ಸಾಕಾಗತ್ತೆ. ಸೊ ಅದು ಒಂದೊಂದಾಗಿ ಕರೆದು ಅದನ್ನು ಸಕ್ಕರೆ ಪಾಕದ ಒಳಗಡೆ ಡಿಪ್ ಮಾಡಿ 1-2-3 ಸೆಕೆಂಡ್ಸ್ ಆದಮೇಲೆ ಅದನ್ನು ಆಚೆ ತೆಗೆದು ಕೊಬ್ಬರಿ ತುರಿ ಏನಿರುತ್ತೆ ಅದನ್ನು ಅದ್ರ ಮೇಲೆ ಸ್ಪ್ರೆಡ್ ಮಾಡಿ ಉದುರಿಸಿದ್ರೆ ಬಾದಾಮ್ ಪುರಿ ರೆಡಿ ಆಗಿರುತ್ತೆ. ಅದನ್ನು ನೀವು ಸರ್ವ್ ಮಾಡಿ ಟೇಸ್ಟನ್ನು ಸವಿಬಹುದು. ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ಮನೆಗೆ ಬಂದಿರೋ ನೆಂಟರೆಲ್ಲ ತಿಂದರು. ತುಂಬ ಟೇಸ್ಟಿಯಾಗಿತ್ತು ಅಂತ ಕೂಡ ಹೇಳಿದರು. ನೋಡಿ, ಎಷ್ಟೊಂದು ಚೆನ್ನಾಗಿದೆ. ಸೈಡಲ್ಲೆಲ್ಲ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ. ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತೇಳಿ ತಿಳಿಸ್ಕೊಡಿ ಕಾಮೆಂಟಲ್ಲಿ. ಸೊ ಇನ್ನು ನೆಕ್ಸ್ಟ್ ರೆಸಿಪಿ ಬಂದು ರವೆ ಉಂಡೆ. ಫಸ್ಟು ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನೀವು ತುಪ್ಪ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಎಣ್ಣೆ ಬಿಸಿ ಆದಮೇಲೆ ಅಲ್ಲಿಗೆ ಗೋಡಂಬಿ, ದ್ರಾಕ್ಷಿ ಏನು ತೊಗೊಂಡಿದ್ವಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು.
ಒಂದೆರಡು ನಿಮಿಷ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಬಿಡೋಣ ಸೈಡ್ಗೆ. ಈಗ ಅದೇ ಎಣ್ಣೆ ಏನಿದೆ ಅಲ್ಲಿಗೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿಬಿಟ್ಟು ರವೆಯನ್ನು ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ರವೆನೂ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ತಳ ಹಿಡಿದೇ ಇರೋ ಹಾಗೆ ಫ್ರೈ ಮಾಡ್ಕೊಳ್ಳಿ. ಅದು ಒಂದು ಒಳ್ಳೆ ಪರಿಮಳ ಬರುತ್ತೆ, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಏಕೆಂದರೆ ರವೆನ ಫ್ರೈ ಮಾಡೋ ಅಂಥದ್ದು ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದ್ಯಾಟ್ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಒಂದು ಬಾಣಲಿಗೆ ತುಪ್ಪ ಹಾಕಿ ಮತ್ತು ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಅದಕ್ಕೆ ರವೆ ಏನು ಇದು ಮಾಡ್ಕೊಂಡಿದ್ವಿ ಅದು ಮತ್ತು ದ್ರಾಕ್ಷಿ ಗೋಡಂಬಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆಗಿ ಒಂದು ಒಳ್ಳೆ ಪರಿಮಳ ಬಂದಾಗ ನಾನಿಲ್ಲಿಗೆ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ನಾವಿಲ್ಲಿ ಕಪ್ ಅಳತೆಯಲ್ಲಿ ತೊಗೊಂಡ್ರೆ ಸುಮಾರು 3 ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೀವಿ. ಒಂದು 2 ಕಪ್ಪು 1 1/4 ಕಪ್ಪು ಸಕ್ಕರೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದು ಹಾಕಿದ್ಮೇಲೆ ನಾವು ತೆಂಗಿನಕಾಯಿ ಏನು ತೊಗೊಂಡಿದ್ವಿ, ತುರಿದಿರೋ ತೆಂಗಿನಕಾಯಿನ ಸೇರಿಸ್ಕೊತಿದ್ವಿ. ಇನ್ನು 1 ಕಪ್ಪು ತೊಗೊಂಡಿದ್ದೀನಿ. ಸೊ 1 ಕಪ್ಪು ತೆಂಗಿನಕಾಯಿ ತುರಿ, 1.5 ಕಪ್ ಅಷ್ಟು ಸಕ್ಕರೆ, 3 ಕಪ್ ಅಷ್ಟು ರವೆ ತೊಗೊಂಡು ಆಮೇಲೆ ಎಳ್ನೀರನ್ನ ಸೇರಿಸ್ಕೊಳ್ತಾ ಇದ್ದೀವಿ. ನೀವಿಲ್ಲಿ ಎಳ್ನೀರು ಬದಲಿಗೆ ಹಾಲು ಕೂಡ ಉಪಯೋಗ ಮಾಡ್ಬೋದು, ಅಥವಾ ಹಾಲು ಸ್ವಲ್ಪ ಎಳ್ನೀರು ಕೂಡ ಹಾಕ್ಬೋದು. ನಮ್ಮ ಮನೇಲಿ ಹಾಲು ಖಾಲಿ ಆಗಿದ್ದರಿಂದ ನಾವು ಎಳ್ನೀರನ್ನ ಬಳಸಿದ್ದೀವಿ. ಅದು ಉಂಡೆ ಕಟ್ಟೋ ಹದಕ್ಕೆ ಬರಬೇಕು, ಅಂದರೆ ತುಂಬ ಸಾಫ್ಟ್ ಆಗಬೇಕು. ಅಲ್ಲಿ ತನಕ ಒಂದು 2-3 ಮಿನಿಟ್ಸ್ ಆದರೆ ಸಾಕು. ಅದಾದಮೇಲಿಂದ ಸ್ಟವ್ ಆಫ್ ಮಾಡಿ ಅದನ್ನು ಬಿಸಿ ಇದ್ದಾಗಲೇ ಅದನ್ನು ಉಂಡೆಯಾಗಿ ಕಟ್ಕೊಂಡ್ರೆ ಬಿಸಿ ಬಿಸಿಯಾದಂತಹ ರವೆ ಉಂಡೆ ರೆಡಿ ಆಗುತ್ತೆ. ನೆಕ್ಸ್ಟು ಗರಿ ಗರಿ ಪಕೋಡ. ಈ ಗರಿ ಗರಿ ಪಕೋಡಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಮತ್ತು ತುಪ್ಪ, ಎಣ್ಣೆ, ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಬೇಕಾಗತ್ತೆ. ಮಾಡೋದು ವಿಧಾನ ಬಂದು ಒಂದು ಪಾತ್ರೆಗೆ ಎಣ್ಣೆಯನ್ನು ಅಥವಾ ತುಪ್ಪವನ್ನು ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಆದಮೇಲೆ ಅದನ್ನು ತೆಗೆದುಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಅಲ್ಲಿಗೆ ಈರುಳ್ಳಿ ಮತ್ತು ಅಕ್ಕಿ ಹಿಟ್ಟು, ಅದಾದಮೇಲೆ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿಗಳು ಏನಿದೆ ಅದು, ಕರಿಬೇವು ಸೊಪ್ಪು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಅದೆಲ್ಲ ಚೆನ್ನಾಗಿ ಮಿಕ್ಸಪ್ ಆದಮೇಲೆ ಅದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಳಿ.
ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಈ ಥರ ಉಂಡೆ ಥರ ಆಕಾರ ಪಡ್ಕೋಬೇಕು. ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಒಂದು ಬಾಣಲಿಯನ್ನು ಇಟ್ಟು ಗ್ಯಾಸ್ ಆನ್ ಮಾಡಿ ಆಯಿತಾ. ಗ್ಯಾಸ್ ಆನ್ ಮಾಡಿ ಸ್ಟವ್ ಆನ್ ಮಾಡಿ ಅದ್ರ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಎಣ್ಣೆ ನೆನಪಿರಲಿ, ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು. ನಾನಿಲ್ಲಿ ಟೆಸ್ಟ್ ಮಾಡ್ತಿದ್ದೀನಿ. ಇವಾಗ ಕಾದಿದೆ ನೋಡಿ, ಈ ಥರ ಎಣ್ಣೆ ಕಾದಿರಬೇಕು. ಚಿಕ್ಕ ಚಿಕ್ಕ ಉಂಡೆಗಳು ನಿಮ್ಗೆ ಯಾವ ಸೈಜ್ ಬೇಕೋ ಆ ಥರ ಉಂಡೆಗಳನ್ನಾಗಿ ಮಾಡಿ ಎಣ್ಣೆ ಬಾಣಲೆಗೆ ನೀಟಾಗಿ ಕರ್ಕೊಂಡ್ರೆ ಗರಿ ಗರಿಯಾದ ಪಕೋಡ ರೆಡಿ ಆಗುತ್ತೆ. ನೀಟಾಗಿ 2 ಕಡೆ 3 ಕಡೆ ಸುತ್ತ ಬೇಯಿಸ್ಕೊಳ್ಳಿ. ಅದು ಪಕೋಡ ಗರಿ ಗರಿಯಾಗಿ ಕಾಣಿಸ್ಬೇಕು. ಸೊ ನೀಟಾಗಿ ಅದು ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಗರಿ ಗರಿ ಪಕೋಡ ರೆಡಿ ಟು ಟೇಸ್ಟ್. ನೋಡಿ ಈಗ ಗರಿ ಗರಿ ಪಕೋಡ ರೆಡಿಯಾಗಿದೆ. ಇದೇ ತರಹ ಇನ್ನು ಉಳಿದ ಹಿಟ್ಟಿಂದ ಕೂಡ ಗರಿ ಗರಿ ಪಕೋಡನ ಮಾಡ್ಕೊಳ್ಳೋದು. ಎಂತಕ್ಕಪ್ಪ ಸ್ಪೆಷಲ್ ಇಷ್ಟೆಲ್ಲ ಅಡುಗೆ ತಿಂಡಿ ತಿನಿಸನ್ನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ನಾವು ಬಂದು ಗಡಿ ನಾಡು ಚಾಮರಾಜನಗರ ಸೈಡವರು. ಸೊ ಆಷಾಢ ಮಾಸದಲ್ಲಿ ನಡೆಯುವಂತಹ, ಅದು ಹುಣ್ಣಿಮೆ ದಿನ ನಡೆಯುವಂತಹ ಏಕೈಕ ರಥೋತ್ಸವ ಅಂತ ಹೇಳಿದ್ರೆ ಅದು ನಮ್ಮ ಚಾಮರಾಜೇಶ್ವರನ ರಥೋತ್ಸವ. ಸೊ ದ್ಯಾಟ್ ನಮ್ಮೂರಲ್ಲಿ ತೇರಿರೋದ್ರಿಂದ ನಾವು ಇಷ್ಟೆಲ್ಲ ತಿನಿಸುಗಳನ್ನ ಮಾಡಿದ್ದೀವಿ, ನೆಂಟರುಗಳನ್ನ ಕದ್ದಿದ್ದೀವಿ. ಹಾಗಾಗಿ ಹಬ್ಬದ ಪ್ರಯುಕ್ತ ಇಷ್ಟೆಲ್ಲ ಅಡುಗೆಗಳನ್ನ ಮಾಡಿದ್ದೀವಿ. ಸೊ ಇದೆಲ್ಲನೂ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ನಮಗೆ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು.